ಬಿಜೆಪಿ ಕಾರ್ಯಕರ್ತರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಏನೇ ಇದ್ರೂ ಚರ್ಚೆ ಮಾಡಿ ತೀರ್ಮಾನಿಸಬೇಕು ಅಂತ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಇನ್ನು ಏನೇ ಇದ್ರೂ ಕೂಡ ಚರ್ಚೆ ಮಾಡಿ ತೀರ್ಮಾನಿಸಬೇಕು. ಆಸ್ಪತ್ರೆ ಸೇರುವಂತೆ ಹಲ್ಲೆ ಮಾಡಿರೋದು ಸರಿಯಲ್ಲ. ಪ್ರೀತಂ ಗೌಡ ಬೆಂಬಲಿಗರ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ. ಆಡಿಯೋದಲ್ಲಿರುವಂತೆ ಪ್ರೀತಂ ಗೌಡ ಮಾತನಾಡಿಲ್ಲ ಎಂದಿದ್ದಾರೆ. ಹೀಗಿದ್ದರೂ ಅವರ ಬೆಂಬಲಿಗರ ಮೇಲೆ ಹಲ್ಲೆಯಾಗಿದ್ದು ಖಂಡನೀಯ. ಜೆಡಿಎಸ್ ವಿರುದ್ಧ ವಿಧಾನಸೌಧದಲ್ಲಿ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಪ್ರೀತಂ ಗೌಡ ನಮ್ಮ ಶಾಸಕರು ಅವ್ರ ಮೇಲೆ ಹಲ್ಲೆ ಆಗಿರೋದನ್ನ ಖಂಡಿಸ್ತೀನಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಇವ್ರಿಗೇನ ಅಭಿಪ್ರಾಯ ಭೇದ ಇದ್ರೆ ಅದನ್ನ ಚರ್ಚೆ ಮಾಡಬಹುದಾಯ್ತು. ಈ ಪ್ರೀತಂ ಗೌಡ ಹೇಳಿದಾರೋ ಇಲ್ಲೋ ಅನ್ನೋದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ. ನಾನು ಪ್ರೀತಂ ಗೌಡ ಹತ್ರ ಮಾತಾಡಿದೆ. ನಮ್ಮ ಹಾಸನದ ಶಾಸಕ ಅವ್ರು ಹೇಳಿದ್ರು, ಅಣ್ಣ ನಾನು ಹೇಳೇ ಇಲ್ಲ ಅಣ್ಣ, ಆ ಥರದ ಏನು ಈ ಕಾನ್ವರ್ಸೇಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾನು ಅಲ್ಲಿರಲೇ ಇಲ್ಲ, ನಾನು ಆ ರೂಮಲ್ಲಿ ಇರಲೇ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇಷ್ಟಿದ್ರೂ ಕೂಡ ನಮ್ಮ ಶಾಸಕರು ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಅವ್ರನ್ನ ಭಯಭೀತ ಮಾಡುವಂಥದ್ದು. ಇವತ್ತು ಒಬ್ರು ಇದು ಹಾಸ್ಪಿಟಲಲ್ಲೂ ಅಡ್ಮಿಟ್ ಆಗಿದ್ದಾರೆ. ಅಷ್ಟು ರೀತಿ ಹಲ್ಲೆ ಮಾಡೋದು ಇದು ಪ್ರಜಾಪ್ರಭುತ್ವದ ವಿರೋಧಿ, ಇದು ದೌರ್ಜನ್ಯ. ಈ ಹಲ್ಲೆ ದೌರ್ಜನ್ಯದ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ನಾವು ಜೆಡಿಎಸ್ ವಿರುದ್ಧ ಸಿಟಿ ರವಿ ಕೂಡ ಕೆಂಡಾಮಂಡಲವಾಗಿದ್ದಾರೆ. ಪ್ರೀತಂ ಕುಟುಂಬಕ್ಕೆ ಏನಾದ್ರೂ ಆದ್ರೆ ಅದಕ್ಕೆ ಸಿಎಂ ಹೊಣೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರೀತಂ ಗೌಡ ಶಾಸಕರಾಗಿದ್ದಾಗಿನಿಂದಲೂ ಅವರಿಗೆ ಹೊಟ್ಟೆ ಉರಿ, ಪ್ರೀತಂ ಬೆಳವಣಿಗೆ ಸಹಿಸದೆ ಈ ರೀತಿ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ್ರನ್ನ ಗುರಿಯಾಗಿಟ್ಕೊಂಡು ಅವರ ಕುಟುಂಬ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸ್ತೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಯೇ ಪ್ರಚೋದನೆ ಕೊಟ್ಟು ಆಡಳಿತ ಪಕ್ಷದ ಮಂತ್ರಿಗಳ ಪ್ರಚೋದನೆಯಿಂದಲೇ ನಡೆಸಿರ್ತಕ್ಕಂಥ ದೌರ್ಜನ್ಯ ಇದು. ಪೊಲೀಸರು ದೌರ್ಜನ್ಯ ನಡೆಯುವವರೆಗೂ ಅವರು ದೌರ್ಜನ್ಯಕ್ಕೆ ಬೆಂಬಲವಾಗಿ ನಿಂತಿದ್ದು ಇದು ನಾಚಿಕೆಗೇಡಿನ ಸಂಗತಿ, ಅಧಿಕಾರದ ದುರ್ಬಳಕೆ. ಪ್ರೀತಂ ಗೌಡ್ರಿಗಾಗಲಿ ಬಿಜೆಪಿ ಕಾರ್ಯಕರ್ತರಿಗಾಗಲಿ ಅಥವಾ ಅವ್ರ ಕುಟುಂಬಕ್ಕಾಗಲಿ ಏನಾದರೂ ಆದ್ರೆ ಅದಕ್ಕೆ ಹೊಣೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ರೇವಣ್ಣವರು. ಪ್ರೀತಂ ಗೌಡರು ಹಾಸನದಲ್ಲಿ ಬಿಜೆಪಿಯ ಎಂಎಲ್ಎ ಆಗಿ ಆದ ದಿನದಿಂದಲೂ ಕೂಡ ಅವರ ಮೇಲೆ ಒಂದು ರೀತಿಯ ಹೊಟ್ಟೆউರಿಯಿಂದ ನೋಡ್ತಿರ್ತಕ್ಕಂಥ ಪ್ರವೃತ್ತಿ ಇವತ್ತು ಈ ರೀತಿ ಒಂದು ಅಧಿಕಾರದ ದುರ್ಬಳಕೆ ಮತ್ತು ಗುಂಡಾಗಿರಿಯ ಮೂಲಕ ವ್ಯಕ್ತ ಆಗಿದೆ. ಇದನ್ನ ನಾವು ಖಂಡಿಸ್ತೇವೆ. ಯಾರು ಗುಂಡಾಗಿರಿ ಮಾಡಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿಗೆ, ಪ್ರೀತಂ ಗೌಡರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಇನ್ನು ಯಾವುದೇ ರೀತಿಯ ಹಲ್ಲೆ ಆದರೂ ಕೂಡ ಅದಕ್ಕೆ ಮುಖ್ಯಮಂತ್ರಿಗಳೇ ಹೊಣೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಅವ್ರ ಬೆಂಬಲಕ್ಕಿದೆ. ಇವತ್ತು ಜನ ಬೆಂಬಲ ಪ್ರೀತಂ ಗೌಡರಿಗೆ ಇರೋದನ್ನ ಸಹಿಸಲಿಕ್ಕೆ ಆಗದೆ ಈ ರೀತಿ ದೌರ್ಜನ್ಯ ಮಾಡಿದರೆ ಇದನ್ನು ಮತ್ತೊಮ್ಮೆ ನಾನು ಖಂಡಿಸುವಂತ ಕೆಲಸ